ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಗೊತ್ತಿದೆ ನಿಮಗೆ. ಅದರಲ್ಲಿ ಎಸ್ಪೆಷಲಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಅಂತ ಎರಡು ಪೇಪರ್ಸ್ ಇರ್ತವೆ. ಪೇಪರ್ ಸೆಕೆಂಡನ್ನು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ, ನಿರ್ದಿಷ್ಟ ಪತ್ರಿಕೆ ಅಂತ. ಇದರಲ್ಲಿ 70% ಅಂದರೆ 70 ಪ್ರಶ್ನೆಗಳು ಮ್ಯಾಥ್ಸ್ ಇರ್ತವೆ, 20 ಪ್ರಶ್ನೆಗಳು ಫಿಸಿಕ್ಸ್ ಇರುತ್ತೆ, ಇನ್ನು 10 ಪ್ರಶ್ನೆಗಳು ಮಾತ್ರ ನಮಗೆ ಜಿಯೋಗ್ರಫಿ ಇರುತ್ತೆ. ಆಮೇಲೆ ಸುಮಾರು ಜನ ಕೇಳ್ತಾ ಇರ್ತೀರಿ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತ. ಸೊ 100% ನೋಡಿರಿ, ಯಾಕಂದರೆ ಇದು KPSC ಅವರು ನಡೆಸ್ತಕ್ಕಂಥ ಎಕ್ಸಾಮ್ ಆಗಿರೋದ್ರಿಂದ KPSC ನಡೆಸೋ ಎಲ್ಲ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಆದರೆ ನೋಟಿಫಿಕೇಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಲ್ಯಾಂಡ್ ಸರ್ವೇರ್ನ ನೋಟಿಫಿಕೇಷನಲ್ಲಿ ನೆಗೆಟಿವ್ ಮಾರ್ಕ್ ಇರುತ್ತಾ ಇರಲ್ವಾ ಅಂತ ಏನು ಮೆನ್ಷನ್ ಮಾಡಿಲ್ಲ. ಬಟ್ KPSC ನಡೆಸೋ ಎಲ್ಲ ಎಕ್ಸಾಮ್ಸಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗಾಗಿ 99% ನೆಗೆಟಿವ್ ಮಾರ್ಕ್ಸ್ ಇರೋ ಚಾನ್ಸಸ್ ಇದೆ. ಆ ವಿಚಾರ ತಿಳ್ಕೊಂಡೆ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಮತ್ತು ಬೀಟ್ ಫಾರೆಸ್ಟ್ರಿ ಎಕ್ಸಾಮಿಗೆ ಸ್ಪೆಷಲಿ ಡಿಸೈನ್ ಮಾಡಿರ್ತಕ್ಕಂಥ ಕೋರ್ಸಸ್ ಅವೈಲಬಲ್ ಇದೆ. ಲ್ಯಾಂಡ್ ಸರ್ವೇರ್ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೂ ಕೂಡ ಅದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಈಗಾಗಲೇ ಎಲ್ಲ ಕ್ಲಾಸಸ್ನ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಕ್ಲಾಸಸ್ನ ವಾಚ್ ಮಾಡ್ತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಯಾವ ರೀತಿ ಇದೆ ಅಂತ. The given pie chart shows the monthly expenses of a family on various items. The expenditure on education per month is rupees 1600. Find the total expenditure of the family ಅಂತಿದೆ. ನೋಡ್ರಿ, ನೀಡಿರುವ ಪೈ ಚಾರ್ಟ್ ವಿವಿಧ ವಸ್ತುಗಳ ಮೇಲೆ ಕುಟುಂಬದ ಮಾಸಿಕ ವೆಚ್ಚಗಳನ್ನು ತೋರಿಸುತ್ತದೆ. ತಿಂಗಳಿಗೆ ಶಿಕ್ಷಣದ ವೆಚ್ಚ ರೂ 1600. ಹಾಗಾದರೆ ಕುಟುಂಬದ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ನೋಡ್ರಿ, ಇಲ್ಲಿ ಒಂದು ಕುಟುಂಬದ ಮಾಸಿಕ ವೆಚ್ಚದ ವಿವರಗಳನ್ನು ಈ ಪೈ ಚಾರ್ಟಲ್ಲಿ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ತಿಂಗಳಿಗೆ ಫುಡ್ಡಿಗೆ ಖರ್ಚಾಗೋ ಅಮೌಂಟನ್ನು ಟರ್ಮ್ಸ್ ಆಫ್ ಡಿಗ್ರೀಸಲ್ಲಿ ಕೊಟ್ಟಿದ್ದಾನೆ. 135 ಡಿಗ್ರಿಯಷ್ಟು ಆಹಾರ ಖರ್ಚಾಗ್ತಾ ಇದೆ ಆ ಕುಟುಂಬಕ್ಕೆ, 108 ಡಿಗ್ರಿಯಷ್ಟು ಇತರೆ ಖರ್ಚಿದೆ ಅಂತ. ಆಮೇಲೆ ಎಜುಕೇಷನ್ಗೆ 36 ಡಿಗ್ರಿಯಷ್ಟು ಹಣ ಖರ್ಚಾಗ್ತಾ ಇದೆ. ರೆಂಟಿಗೆ ಅಂದರೆ ಬಾಡಿಗೆಗಾಗಿ 81 ಡಿಗ್ರಿಯಷ್ಟು ಹಣ ಖರ್ಚಾಗ್ತಾ ಇದೆ. ಈ ಪೈ ಚಾರ್ಟನ್ನು ಡಿಗ್ರೀಸಲ್ಲಿ ಕೊಟ್ಟಿರೋದ್ರಿಂದ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. ಟೋಟಲ್ ಎಲ್ಲ ಸೇರಿ ಎಷ್ಟಾಗುತ್ತೆ ಹೇಳ್ರಿ? 360 ಡಿಗ್ರಿ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಡಿಗ್ರೀಸಲ್ಲಿ ಕೊಟ್ಟಿರೋದ್ರಿಂದ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. ಸೊ ಈ 360 ಡಿಗ್ರಿಯಲ್ಲಿ ನೋಡ್ರಿ, ಶಿಕ್ಷಣದ ವೆಚ್ಚ 36 ಡಿಗ್ರಿ ಇದೆಯಲ್ಲ, ಶಿಕ್ಷಣಕ್ಕಾಗಿ ಖರ್ಚು ಮಾಡೋ ಅಮೌಂಟು 1600 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಅಂದರೆ 36 ಡಿಗ್ರಿ ಅಷ್ಟು ಅಮೌಂಟ್ ಅಂದರೆ 1600. ಶಿಕ್ಷಣದಲ್ಲಿ ಡಿಗ್ರಿ ಎಷ್ಟಿದೆ? 36 ಡಿಗ್ರಿ ಇದೆಯಲ್ಲ, 36 ಡಿಗ್ರಿಯಷ್ಟು ಹಣ ಅಂದರೆ 1600 ರೂಪಾಯಿ ಅಂತ. 36 ಡಿಗ್ರಿಗೆ 1600 ರೂಪಾಯಿ ಆದರೆ ಇಂಟು 360 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ, ಟೋಟಲ್ ಆ ಕುಟುಂಬದ ವೆಚ್ಚ ಎಷ್ಟು ಅಂತ ಸಿಗುತ್ತೆ. 36 ಅಂದರೆ 36 360 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋ ಸಂಖ್ಯೆ 1600 ಇಂಟು 10 ಗುಣಾಕಾರ ಮಾಡಿರಿ, 16,000 ಆಗುತ್ತೆ. 16,000 ರುಪೀಸ್ ಅನ್ನೋದು ಆ ಕುಟುಂಬದ ಮಾಸಿಕ ವೆಚ್ಚ ಆಗಿರುತ್ತೆ. ಟೋಟಲ್ ಎಕ್ಸ್ಪೆಂಡಿಚರು 16,000 ರುಪೀಸ್. ಆಪ್ಷನ್ 3 ಅಲ್ಲ ಸಾರಿ ಸಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಗೊತ್ತಾಯ್ತಾ ಈ ಫಸ್ಟ್ ಕ್ವಶನ್ನು? ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ ಬರಲ್ಲ. In a group of persons, 50 people speak English, 20 people speak Kannada and 10 people speak both English and Kannada. How many speak at least one of these languages ಅಂತ ಇದೆ. ನೋಡ್ರಿ, ಇಲ್ಲಿ ವ್ಯಕ್ತಿಗಳ ಗುಂಪಿನಲ್ಲಿ 50 ಜನರು ಇಂಗ್ಲೀಷ್, ಒಂದು ವ್ಯಕ್ತಿಗಳ ಗುಂಪಿದೆ, ಆ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ 50 ಜನ ಇಂಗ್ಲೀಷ್ ಮಾತಾಡ್ತಾರೆ, 20 ಜನ ಕನ್ನಡ ಮಾತಾಡ್ತಾರೆ, 10 ಜನ ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಮಾತನಾಡ್ತಾರೆ ಅಂತ ಕೊಟ್ಟಿದ್ದಾನೆ. ಈ ಭಾಷೆಗಳಲ್ಲಿ ಕನಿಷ್ಠ ಒಂದನಾದರೂ ಭಾಷೆ ಮಾತನಾಡುವವರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ವೆರಿ ಸಿಂಪಲ್ ನೋಡ್ರಿ. ನಾನು ಇಂಗ್ಲೀಷ್ ಸರ್ಕಲ್ಲು ಮತ್ತು ಕನ್ನಡ ಸರ್ಕಲ್ ಅಂತ ಎರಡು ಸರ್ಕಲ್ಸ್ ಬರ್ತೀನಿ. ಒಂದು ಇಂಗ್ಲೀಷ್ ಸರ್ಕಲ್, ಇನ್ನೊಂದು ಕನ್ನಡ ಸರ್ಕಲ್. ಅವೆರಡು ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಬರ್ಕೊಂಬಿಟ್ಟು ಫಸ್ಟ್ ಎರಡೂ ಭಾಷೆ ಮಾತನಾಡೋವರ ಸಂಖ್ಯೆ 10 ಜನ ಅಂತ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮಾತನಾಡೋರ ಸಂಖ್ಯೆ 10 ಅಂತೇಳಿದನಲ್ಲ, ಮಧ್ಯದಲ್ಲಿ 10 ಬರ್ಕೋಬೇಕು.
ಇವಾಗ ಕೇವಲ ಇಂಗ್ಲೀಷ್ ಮಾತನಾಡೋರ ಸಂಖ್ಯೆ 50 ಇದೆಯಲ್ಲ, ಇಂಗ್ಲೀಷ್ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 50 ಆಗಬೇಕು. ಇಲ್ಲಿ ಆಲ್ರೆಡಿ 10 ಇದೆ ಅಂದರೆ 40 ಮಾತ್ರ ಬರಿಬೇಕು. ಕನ್ನಡ ಮಾತನಾಡುವವರ ಸಂಖ್ಯೆ 20 ಇದೆ ಅಂದರೆ ಕನ್ನಡ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಕೂಡಿದಾಗ 20 ಆಗಬೇಕು. ಇಲ್ಲಿ ಆಲ್ರೆಡಿ 10 ಕಾಣಿಸ್ತಾ ಇದೆ, 10 ಮಾತ್ರ ಬರಿಬೇಕು. ಇವಾಗ ಕನ್ನಡ ಸರ್ಕಲ್ ಅಂದರೆ 10 + 10 20 ಆಗುತ್ತೆ. ಇಂಗ್ಲೀಷ್ ಸರ್ಕಲ್ ಅಂದರೆ 40 + 10 50 ಆಗುತ್ತೆ. ಕನಿಷ್ಠ ಒಂದು ಭಾಷೆಗಳನ್ನಾದರೂ ಮಾತನಾಡುವವರ ಸಂಖ್ಯೆ ಬೇಕು ಅಂದರೆ ಈ 3 ಸಂಖ್ಯೆ ಕೂಡ್ಕೊಂಡ್ರೆ ಅದಕ್ಕೆ ಆನ್ಸರ್ ಬರುತ್ತೆ. ಕನಿಷ್ಠ ಒಂದು ಭಾಷೆ ಮಾತನಾಡುವವರ ಸಂಖ್ಯೆ ಬೇಕಂದರೆ ಈ 3 ಸಂಖ್ಯೆ ಕೂಡ್ರೆ ಟೋಟಲ್ 60 ಜನ ಆಗ್ತಾರಲ್ಲ, ಕನಿಷ್ಠ ಒಂದು ಭಾಷೆಯನ್ನಾದರೂ ಮಾತನಾಡುವವರ ಸಂಖ್ಯೆ 60 ಆಗುತ್ತೆ. ಆಪ್ಷನ್ ಡಿ ಇದು ಸರಿ ಉತ್ತರ. ಕನಿಷ್ಠ ಒಂದು ಅಂದರೆ ಒಂದು ಕನಿಷ್ಠ ಅಂತ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ಅಟ್ಲೀಸ್ಟ್ ಅಂತ ಇರುತ್ತೆ. ಕನಿಷ್ಠ ಒಂದು ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂದರೆ ಒಂದು ಭಾಷೆ ಮಾತನಾಡೋರ ಸಂಖ್ಯೆನೂ ತಗೋಬೇಕು. ಒಂದಕ್ಕಿಂತ ಹೆಚ್ಚು ಅಂದರೆ 2 ಭಾಷೆ ಮಾತನಾಡೋರ ಸಂಖ್ಯೆನೂ ಸೇರಿಸ್ಬೇಕು. ಕನಿಷ್ಠ ಅಂತ ಪದ ಇದ್ದರೆ ಇಲ್ಲಿ ಕನಿಷ್ಠ ಒಂದು ಅಂತಿರೋದ್ರಿಂದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ. ಇಂಗ್ಲೀಷ್ ಭಾಷೆ ಒಂದನ್ನು ಮಾತನಾಡೋರು 40 ಜನ, ಕನ್ನಡ ಭಾಷೆ ಒಂದನ್ನು ಮಾತನಾಡೋರು 10 ಜನ, ಒಂದಕ್ಕಿಂತ ಹೆಚ್ಚು ಅಂದರೆ 2 ಭಾಷೆ ಮಾತನಾಡೋನು ಕೂಡ್ಕೋಬೇಕು. ಟೋಟಲಿ 60 ಜನ ಆಗುತ್ತೆ. ಇಲ್ಲಿ ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದ AP 7, 13, 19 and so on 205? ನೋಡ್ರಿ, AP ಅಂದರೆ ಸಮಾಂತರ ಶ್ರೇಣಿ 7, 13, 19, 205ರಲ್ಲಿ ಎಷ್ಟು ಪದಗಳಿವೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಅಂದರೆ ಮೊದಲನೇ ಸಂಖ್ಯೆ 7 ಇದೆ, ಎರಡನೇ ಸಂಖ್ಯೆ 13 ಇದೆ, ಆಮೇಲೆ 19 ಇದೆ, ಅಂಡ್ ಸೋನ್ ಅಪ್ ಟು ಎಲ್ಲಿವರೆಗಿದೆ 205 ತನಕ ಇದೆ. ಅಂದರೆ ಟೋಟಲ್ ಎಷ್ಟು ಸಂಖ್ಯೆಗಳಿದಾವೆ ಇದರಲ್ಲಿ ಅಂತ ಕೇಳಿದ್ದಾನೆ. 7, 13, 19 ಅಂಡ್ ಸೋನ್ ಹಿಂಗೆ ಬರೀತಾವ್ರೆ. ಟೋಟಲಿ ಎಷ್ಟು ಸಂಖ್ಯೆಗಳು, ಎಷ್ಟು ಪದಗಳಿದ್ದಾವೆ, ಎಷ್ಟು ಟರ್ಮ್ಸ್ ಇದ್ದಾವೆ ಅಂತ ಇಂಗ್ಲೀಷಲ್ಲಿ ಕೇಳಿದ್ದಾನೆ. ಸೊ ಇವೆಲ್ಲ 19 ಆಮೇಲೆ ನೆಕ್ಸ್ಟ್ ನೋಡ್ರಿ, 7 + 6 13 ಆಗುತ್ತೆ, 13 + 6 19, 19 + 6 25. ಹಿಂಗೆ ಬರ್ಕೊಂತ ಹೋದ್ರೆ ಟೋಟಲಿ ಇದು 205 ಅನ್ನೋದು ಎಷ್ಟನೇ ಸಂಖ್ಯೆ ಅಂತ ಕಂಡುಹಿಡ್ಕೊಂತೀವಲ್ಲ ಅಷ್ಟು ಸಂಖ್ಯೆಗಳಲ್ಲಿ ಇರ್ತವೆ ಅಂತ ಹೇಳ್ತೀವಿ. ಸೊ ಅದೆಲ್ಲ ಬರ್ಕೊಂತ ಹೋಗಿ ಕಂಡುಹಿಡಿಯೋದಕ್ಕಿಂತ ನೋಡ್ರಿ, ಎಷ್ಟು ಸಂಖ್ಯೆಗಳಿದಾವೆ ಅಂತ ಕಂಡುಹಿಡಿಬೇಕಂದ್ರೆ ನಾವು ನಂಬರ್ ಆಫ್ ಟರ್ಮ್ಸ್, ಏನಂದ್ರೆ ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಬೇಕಂದ್ರೆ ಇದರಲ್ಲಿ ಲಾಸ್ಟ್ ಟರ್ಮ್ 205 ಮೈನಸ್ ಫಸ್ಟ್ ಟರ್ಮ್ 7 ಡಿವೈಡ್ ಬೈ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ ಡಿಫರೆನ್ಸ್ 6 ಇದೆ, ಎರಡನೇ ಸಂಖ್ಯೆಯಿಂದ ಮೂರನೇ ಸಂಖ್ಯೆಗೆ ಡಿಫರೆನ್ಸ್ 6 ಇದೆ. ಅಂದರೆ ಈ ಡಿಫರೆನ್ಸ್ನ ಕೆಳಗಡೆ ಡಿವೈಡ್ ಮಾಡಿ ಪ್ಲಸ್ ಇದಕ್ಕೆ 1ನ್ನು ಕೂಡಿದಾಗ ಮಾತ್ರ ಈ ಒಂದು ಸರಣಿಯಲ್ಲಿ ಎಷ್ಟು ಪದಗಳಿವೆ ಅಂತ ಕಂಡುಹಿಡಿಬೋದು. ಲಾಸ್ಟ್ ನಂಬರ್ ಮೈನಸ್ ಫಸ್ಟ್ ನಂಬರ್ ಡಿವೈಡ್ ಬೈ ಕಾಮನ್ ಡಿಫರೆನ್ಸ್, ವ್ಯತ್ಯಾಸ 6 ಮಾಡಿಬಿಟ್ಟು ಪ್ಲಸ್ 1 ಕೂಡಿದಾಗ ಟೋಟಲಿ ಈ ಸರಣಿಯಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಸಿಗುತ್ತೆ. ಇವಾಗ 205ರಲ್ಲಿ 7 ಮೈನಸ್ ಮಾಡಿರಿ 198 ಆಗುತ್ತೆ. ಡಿವೈಡ್ ಬೈ 6 ಪ್ಲಸ್ 1 ಮಾಡ್ಕೊಳ್ರಿ. ಸೊ 6ರಿಂದ ಡಿವೈಡ್ ಮಾಡೋಣ. 6 3 18, 1 ಉಳಿಯುತ್ತೆ. 6 3 18, 33 ಬರುತ್ತೆ. ಪ್ಲಸ್ 1ನ್ನು ಕೂಡ್ರಿ 34 ಬರುತ್ತೆ. ಟೋಟಲಿ 7ರಿಂದ 205 ತನಕ ಈ ಒಂದು ಪ್ಯಾಟ್ರನ್ ಫಾಲೋ ಮಾಡ್ತಕ್ಕಂಥ ಎಷ್ಟು ಸಂಖ್ಯೆಗಳಿದ್ದಾವೆ ಅಂದರೆ 34 ಸಂಖ್ಯೆಗಳಿದ್ದಾವೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗಿ ರೀತಿ ಸಿಂಪಲ್ ಆಗಿ ಬಿಡಿಸ್ಬೋದು ಆ ಲೆಕ್ಕವನ್ನು. ನೆಕ್ಸ್ಟ್ ಕ್ವಶನ್ ಬರೋಣ. A wheel is looped in the form of a circle of radius 28 cm. It is rebent into a square form. Determine the each side of the square. ನೋಡ್ರಿ, 25 ಸೆಂಟಿಮೀಟರ್ ತ್ರಿಜ್ಯವಿರುವಂತೆ ವೃತ್ತದ ರೂಪದಲ್ಲಿ ತಂತಿಯನ್ನು ಬಾಗಿಸಲಾಗಿದೆ. ಇದನ್ನು ಚೌಕದ ರೂಪದಲ್ಲಿ ಮತ್ತೆ ಬಾಗಿಸಲಾಗುತ್ತದೆ. ಹಾಗಾದರೆ ಚೌಕದ ಬದಿಯನ್ನು ನಿರ್ಧರಿಸಿ ಅಂತ ಕ್ವಶನ್ ಹೇಳಿದ್ದಾನೆ. ಅಂದರೆ ಒಂದು ತಂತಿ ಇದೆ, ಮೆಟಲ್ ವೈರು, ಅದನ್ನು ಸರ್ಕಲ್ ಶೇಪಲ್ಲಿ ಈ ಥರ ಬೆಂಡ್ ಮಾಡಿದ್ದೀವಿ. ಸರ್ಕಲ್ ಶೇಪಲ್ಲಿ ಬೆಂಡ್ ಮಾಡಿದ್ವಿ. ಇದರ ರೇಡಿಯಸ್ 28 ಸೆಂಟಿಮೀಟ್ರ್ ಆಗಿರುತ್ತೆ. ಸೊ 28 ಸೆಂಟಿಮೀಟ್ರ್ ತ್ರಿಜ್ಯ ಇರೋ ಥರ ಒಂದು ತಂತಿಯನ್ನು ಹಿಂಗೆ ಬೆಂಡ್ ಮಾಡಿದ್ದೀವಿ, ಸರ್ಕಲ್ ಶೇಪಲ್ಲಿ ಬೆಂಡ್ ಮಾಡಿದ್ದೀವಿ. ಇದೇ ತಂತಿನ ಇಲ್ಲಿ ಕಟ್ ಮಾಡಿ ಓಪನ್ ಮಾಡಿ ಅದೇ ತಂತಿನ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಚೌಕಾಕಾರದಲ್ಲಿ ಬಾಗಿಸಿದ್ದೀವಿ. ಚೌಕಾಕಾರದಲ್ಲಿ ಮತ್ತೆ ರೀಬೆಂಟ್ ಮಾಡಿದ್ವಿ, ಮತ್ತೆ ಬಾಗಿಸಿದ್ದೀವಿ. ಹಾಗಾದರೆ ಚೌಕದ ಪ್ರತಿಯೊಂದು ಬಾಹುಗಳ ಅಳತೆ ಸಮವಾಗಿರುತ್ತಲ್ಲ. ಚೌಕ ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ, ಪ್ರತಿಯೊಂದು ಸೈಡ್ನ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ.
ಸೊ ಹಾಗಾದರೆ ಫಸ್ಟ್ ಆಫ್ ಆಲ್ ನಾವು ಈ ವೃತ್ತದ ಸುತ್ತಳತೆ ಕಂಡುಹಿಡಿದ್ರೆ ಇದನ್ನೇ ಕಟ್ ಮಾಡಿ ನಾವು ಅದು ಚೌಕ ಮಾಡಿರೋದ್ರಿಂದ ಈ ವೃತ್ತದ ಸುತ್ತಳತೆ ಈ ಒಂದು ಚೌಕದ ಸುತ್ತಳತೆಗೆ ಸಮ ಆಗುತ್ತೆ. ಯಾಕಂದರೆ ಈ ವೃತ್ತವನ್ನು ಕಟ್ ಮಾಡಿ ಅದೇ ವೈಲಿಂದ ನಾವು ಚೌಕ ಮಾಡಿರೋದ್ರಿಂದ ಇದರ ಸುತ್ತಳತೆ ಎಷ್ಟಿರುತ್ತೋ ಈ ಚೌಕದ ಸುತ್ತಳತೆ ಅಷ್ಟೇ ಇರುತ್ತೆ. ಹಾಗಾದರೆ ವೃತ್ತದ ಸುತ್ತಳತೆ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದರೆ 2πr ಅಂತ ಗೊತ್ತಿದೆ. 2 ಇಂಟು ಪೈ ವ್ಯಾಲ್ಯೂ ಗೊತ್ತಿದೆ, 22/7 ಬರೀಬೇಕು. ಆರ್ ಅಂದರೆ ರೇಡಿಯಸ್ ಇಲ್ಲಿದೆ 28 ಸೆಂಟಿಮೀಟರ್ ರೇಡಿಯಸ್ ಅಂತ ಕೊಟ್ಟಿದ್ದಾನೆ. 28 ಹಾಕ್ಕೊಂಡು ಸಿಂಪ್ಲಿಫೈ ಮಾಡೋಣ. 7 ಅಂದರೆ 7 4 28 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 22 ಇಂಟು 4 88, 88 ಇಂಟು 2 ಅಂದರೆ 176 ಸೆಂಟಿಮೀಟ್ರ್ ಬರುತ್ತಲ್ಲ, ಇದು ಚೌಕದ ಸುತ್ತಳತೆ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಕರಿತೀವಿ. ಚೌಕದ ಸುತ್ತಳತೆ ಅಥವಾ ಚೌಕದ ಪರಿಧಿ 176 ಸೆಂಟಿಮೀಟ್ರ್ ಇದೆ ಅಂದರೆ ಇದೇ ವೈಲ್ ತಗೊಂಡು ನಾವು ವೃತ್ತದ ಪರಿಧಿ 176 ಸೆಂಟಿಮೀಟ್ರ್ ಆಗಿದೆ ಅಂದರೆ ಅದೇ ವೈಲ್ ತಗೊಂಡು ನಾವು ಚೌಕ ಮಾಡಿರೋದ್ರಿಂದ ಈ ಚೌಕದ ಸುತ್ತಳತೆ ಕೂಡ 176 ಸೆಂಟಿಮೀಟ್ರ್ ಇರುತ್ತೆ. ಚೌಕದ ಈ 4 ಬಾಹುಗಳು ಅಳತೆಯಲ್ಲಿ ಸಮ ಇರೋದ್ರಿಂದ ಈ 176 ಸುತ್ತಳತೆಯನ್ನು 4ರಿಂದ ಭಾಗಿಸ್ರಿ. 4 4 16, 1 ಉಳಿಯುತ್ತೆ. 4 4 16 ಕ್ಯಾನ್ಸಲ್ ಆಗಿ 44 ಸೆಂಟಿಮೀಟ್ರ್ ಅನ್ನೋದು 44 ಸೆಂಟಿಮೀಟ್ರ್ ಅನ್ನೋದು ಈ ಒಂದು ಚೌಕದ ಪ್ರತಿಯೊಂದು ಬಾಹುನ ಅಳತೆ ಆಗಿರುತ್ತೆ. ಫಸ್ಟ್ ಆಪ್ಷನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನು, ದ ವ್ಯಾಲ್ಯೂ ಆಫ್ √5 + √2 ಹೋಲ್ ಸ್ಕ್ವೇರ್ ಅಂತಿದೆ. √5 + √2 ಹೋಲ್ ಸ್ಕ್ವೇರ್ ಅಂದರೆ ಇದನ್ನ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬಿಡಿಸ್ಬೇಕು. a + b ಹೋಲ್ ಸ್ಕ್ವೇರ್ ಅಂದರೆ a² + b² + 2ab ಅಂತ ಬರೀತೀವಲ್ಲ, ಈ ಪ್ಯಾಟ್ರನಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ, ಇದನ್ನ ವಿಸ್ತರಿಸ್ತಾ ಹೋದರೆ √5 + √2 ಹೋಲ್ ಸ್ಕ್ವೇರನ್ನು ಈ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬರೆದ್ರೆ a² ಅಂದರೆ √5 ಹೋಲ್ ಸ್ಕ್ವೇರ್ ಪ್ಲಸ್ b² ಅಂದರೆ √2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದರೆ √5 ಆಗುತ್ತೆ, b ಅಂದರೆ √2 ಆಗುತ್ತೆ, √2 ಬರುತ್ತೆ. ಇಲ್ಲಿ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಲು, ಸ್ಕ್ವೇರು ಕ್ಯಾನ್ಸಲ್ಲು, 5 + 2 ಬರೀತಾ ಅದನ್ನೇ. ಇಲ್ಲಿ ಪ್ಲಸ್ 2 ಇಂಟು √5 ಇಂಟು √2 ಅಂದರೆ 5 2 10 ಬರುತ್ತೆ, √10 ಆಗುತ್ತೆ. 5 + 2 ಇಲ್ಲಿ ಕೂಡ್ರಿ 7 + 2 √10 ಬರುತ್ತೆ. 7 + 2 √10 ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ, 7 + 2 √10 ಅಂತ ಆಪ್ಷನ್ ಸಿ ನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ, ಇನ್ ಎ ಮಿಕ್ಸ್ಚರ್ ಆಫ್ 120 liters the ratio of milk and water is 2:1. What amount of water must be added to make the ratio of milk and water as 1:2? ನೋಡ್ರಿ, 120 ಲೀಟರ್ಗಳ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತವು 2:1 ಆಗಿದೆ. ನೋಡ್ರಿ, ಒಂದು ವೆಸಲಲ್ಲಿ ಟೋಟಲಿ 120 ಲೀಟರ್ ಹಾಲು ಮತ್ತು ನೀರಿನ ಮಿಶ್ರಣ ಇದೆ. ಇದರಲ್ಲಿ ಹಾಲು ಮತ್ತು ನೀರಿನ ಮಿಶ್ರಣ ಟೋಟಲ್ ಎಷ್ಟು ಲೀಟ್ರ್ ಇದೆ ಅಂದರೆ 120 ಲೀಟ್ರ್ ಇದೆ. ಸೊ ಇಲ್ಲಿ ಮಿಲ್ಕ್ ಆ್ಯಂಡ್ ವಾಟರ್ ರೇಷು ಯಾವ ಪ್ರಕಾರ ಇದೆ, 2:1 ರೇಷು ಪ್ರಕಾರ ಇದೆ. ನೋಡ್ರಿ, ಟೋಟಲ್ ರೇಷು 2 + 1 3 ಆಗುತ್ತೆ. ಟೋಟಲ್ ರೇಷು 3ಕ್ಕೆ ಟೋಟಲ್ 120 ಲೀಟ್ರ್ ಆಗೋದಾದರೆ 120 ಲೀಟ್ರ್ ಆಗೋದಾದರೆ ಟೋಟಲ್ ರೇಷು 3ಕ್ಕೆ ಟೋಟಲ್ 120 ಲೀಟ್ರ್ ಆಗೋದಾದರೆ ಹಾಲು ಎಷ್ಟು ಲೀಟ್ರ್ ಇದೆ ಅಂತ ಕಂಡುಹಿಡಿಯೋಣ. ಇಂಟು 2 ಹಾಕ್ಕೊಂಡ್ರೆ ಹಾಲಿನ ಕ್ವಾಂಟಿಟಿ ಸಿಗುತ್ತೆ. 3 4 12 0 ಪಕ್ಕ ಬರ್ಕೊಂಡ್ರೆ 40 ಇಂಟು 2 ಅಂದರೆ 80 ಲೀಟ್ರ್ ಇದರಲ್ಲಿ ಹಾಲು ಇರುತ್ತೆ. ಇದರಲ್ಲಿ 80 ಲೀಟ್ರ್ ಹಾಲಿದೆ ಅಂತ. ಅದೇ ನಾವು ಇದೇ 40 ಬರ್ಕೊಂಡು ಇಂಟು ಇಲ್ಲಿ ನೀರಿನ ಅನುಪಾತ 1 ಇದೆಯಲ್ಲ, 1 ಹಾಕ್ಕೊಳ್ರಿ 40 ಲೀಟ್ರ್ ನೀರು ಇರುತ್ತೆ ಇದರಲ್ಲಿ. ಟೋಟಲ್ 120 ಲೀಟ್ರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ಹಾಲು 80 ಲೀಟ್ರ್ ಇದೆ, ನೀರು 40 ಲೀಟ್ರ್ ಇದೆ ಅಂತ. ಹಾಲು 80 ಲೀಟ್ರ್ ಇದೆ, ನೀರು 40 ಲೀಟ್ರ್ ಇದೆ. ಸೊ ನೋಡ್ರಿ, ಇಲ್ಲಿ ಹಾಲು ಇರೋದು ಮಿಲ್ಕ್ ಎಷ್ಟು, ವಾಟರ್ ಎಷ್ಟು ಅಂದರೆ ಹಾಲು 80 ಲೀಟ್ರ್ ಇದೆ, ಆಮೇಲೆ ನೀರು 40 ಲೀಟ್ರ್ ಇದೆ. ಇವೆರಡು ಅನುಪಾತ 2:1 ಬರುತ್ತೆ ಕ್ಯಾನ್ಸಲ್ ಮಾಡಿದರೆ. ಸೊ ನೋಡ್ರಿ, ಈ ಅನುಪಾತ 2:1 ಇದೆಯಲ್ಲ, ಇದು 1:2 ಆಗ್ಬೇಕಂದ್ರೆ 1:2 ಆಗ್ಬೇಕಂದ್ರೆ ಮತ್ತೆ ಇದಕ್ಕೆ ಎಷ್ಟು ಲೀಟ್ರ್ ನೀರನ್ನು ಸೇರಿಸ್ಬೇಕು, ಎಷ್ಟು ಪ್ರಮಾಣದ ನೀರನ್ನು ಸೇರಿಸಬೇಕು. ಇದಕ್ಕೆ ಎಷ್ಟು ಲೀಟ್ರ್ ನೀರನ್ನು ಹಾಕ್ತಾಯಿದ್ದೀವಿ ಅಷ್ಟೇ, ಬರೀ ನೀರನ್ನು ಮಾತ್ರ ಹಾಕ್ತಾಯಿದ್ದೀವಿ, ಹಾಲು ಮಾತ್ರ ಚೇಂಜ್ ಆಗಲ್ಲ. ಹಾಲಿನ ಕ್ವಾಂಟಿಟಿ 80 ಲೀಟ್ರ್ ಆಗೇ ಇರುತ್ತೆ. ಇದಕ್ಕೆ ಎಷ್ಟು ಲೀಟ್ರ್ ನೀರು ಹಾಕಿದರೆ ಸೊ ಇಲ್ಲಿ 2:1 ನೀರ ಅನುಪಾತ 1:2 ಆಗುತ್ತೆ ಅಂತ ಕೇಳಿದ್ದಾನೆ. ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀವಿ, ಹಾಲು ಮಾತ್ರ ಹಾಗೇ ಇರುತ್ತೆ.
ನೋಡ್ರಿ ರೇಷು 1ಕ್ಕೆ 80 ಲೀಟ್ರ್ ಆದರೆ ರೇಷು 2ಕ್ಕೆ ಎಷ್ಟು ಲೀಟ್ರ್ ಅಂತ ಕಂಡಿಡ್ಕೋಬೇಕು. ರೇಷು 1ಕ್ಕೆ 80 ಲೀಟ್ರ್ ಆದರೆ ನೋಡ್ರಿ 1 ಎಷ್ಟಲೆ 80 ಅಂದರೆ 1 80 80 ಅಂದಮೇಲೆ ಇದು 2 80 ಮಾಡ್ಕೋಬೇಕು. 2 80 ಎಷ್ಟಾಗುತ್ತೆ ಅಂದರೆ 160 ಲೀಟ್ರ್ ನೀರು ಇರಬೇಕು. ನೋಡಿ 80 ಲೀಟ್ರ್ ಹಾಲಿದೆ ಅಂದರೆ 2 × 80 ಅಂದರೆ 160 ಲೀಟ್ರ್ ನೀರಿದ್ದರೆ ಮಾತ್ರ ಆವಾಗ ಹಾಲು ಮತ್ತು ನೀರಿನ ಅನುಪಾತ 1:2 ಆಗುತ್ತೆ. ಸೊ ನೋಡ್ರಿ ರೇಷು 1ಕ್ಕೆ ಹಾಲಿನ ಕ್ವಾಂಟಿಟಿ ಚೇಂಜ್ ಆಗಲ್ಲ ಅಂದರೆ 1 ಎಷ್ಟಲೆ 80 ಅಂದರೆ 1 80 80 ಅಂದಮೇಲೆ ಇದು 2 80 160 ಆಗುತ್ತೆ. 160 ಲೀಟ್ರ್ ಏನಿದೆ ಅಂದರೆ ನೀರಿದೆ. ಈ 160 ಲೀಟ್ರಲ್ಲಿ ಸ್ಟಾರ್ಟಿಂಗ್ 40 ಲೀಟ್ರ್ ನೀರಿತ್ತಲ್ಲ ಅದನ್ನು ಮೈನಸ್ ಮಾಡಿದಾಗ ಇನ್ನು 120 ಲೀಟ್ರ್ ಮತ್ತೆ ನೀರನ್ನು ಸೇರಿಸಿದಾಗ ಇದರಲ್ಲಿ ಮತ್ತೆ ಎಕ್ಸ್ಟ್ರಾ 120 ಲೀಟ್ರ್ ನೀರನ್ನು ಸೇರಿಸಿದರೆ ಅವಾಗ ಹಾಲು ಮತ್ತು ನೀರಿನ ಅನುಪಾತ 1:2 ಬಲ 2:1 ಬದಲಾಗಿ 1:2 ಆಗುತ್ತೆ. ಆಪ್ಷನ್ ಡಿ ಸರಿ ಉತ್ತರ ಆಗುತ್ತೆ ಇದಕ್ಕೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. The GCD and LCM of two polynomials p of x and q of x are x into x plus a and 12x square into x plus a into x square minus a square respectively. If p of x equal to 3x into x plus a whole square then find q of x ಅಂತ ಇದೆ. ನೋಡ್ರಿ p of x ಮತ್ತು q of x ಎರಡು ಬಹುಪದೋಕ್ತಿಗಳು. ಇವುಗಳ GCD ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಮಾಸಾಹ ಅಂತ. LCM ಅಂದರೆ ಲಾಸಹ. P of x Q of x ಅಂತ ಎರಡು ಬೀಜೋಕ್ತಿಗಳು ಬಹುಪದೋಕ್ತಿಗಳಿದ್ದಾವೆ ಪಾಲಿನಾಮಿಯಲ್ಸ್. ಅವುಗಳಿಗೆ ಮಾಸಾಹ ಲಾಸಹ GCD LCM ಕಂಡುಹಿಡಿದರೆ ಒಂದು ಮಾಸಾಹ x into x plus a ಇದೆ, ಲಾಸಹ 12x square into x plus a into x square minus a square ಇದೆ. ಅಂದರೆ ಅವುಗಳಲ್ಲಿ P of x ಅಂದರೆ ಒಂದು ಬಹುಪದೋಕ್ತಿ 3x into x plus a whole square ಆದರೆ Q of x ಅನ್ನ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ರಿಲೇಷನ್ ಇದೆ, ನಾವು ಬೀಜ ಗಣಿತದಲ್ಲಿ ಓದಿದ್ವಿ. ಬೀಜ ಗಣಿತದಲ್ಲಿ HCF LCM ಪಾಠವನ್ನು ನಮ್ಮ ಆ್ಯಪ್ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅದನ್ನು. ಸೊ ಇಲ್ಲಿ P of x ಮತ್ತು Q of x ಅನ್ನೋ ಎರಡು ಬಹುಪದೋಕ್ತಿಗಳಲ್ಲ, ಅವೆರಡೂ ಬಹುಪದೋಕ್ತಿಗಳ ಗುಣಲಬ್ಧವು ಅವುಗಳ ಮಾಸಾಹ H of x ಮತ್ತು ಲಾಸಾಹ L of x ಗೆ ಸಮ ಇರುತ್ತೆ ಅಂತ ಬರಿತೀವಿ. H of x ಅಂದರೆ ಮಾಸಾಹ, L of x ಅಂದರೆ ಲಾಸಾಹಕ್ಕೆ ಸಮ ಇರುತ್ತೆ ಅಂತ ಒಂದು ಸಮೀಕರಣ ಬರಿತೀವಿ. ಇದರ ಪ್ರಕಾರ P of x ಅಂದರೆ ಇಲ್ಲಿ ಗೊತ್ತಿದೆ 3x into x plus a whole square ಬರಿತೀನಿ. ಇಂಟು Q of x ಅಂದರೆ ಗೊತ್ತಿದೆ, Q of x ಅಂದರೆ ಇಲ್ಲಿ ಕೊಟ್ಟಿದ್ದಾನೆ, ಸರಿ ಕೊಟ್ಟಿಲ್ಲ, ಇದೇ ಕಂಡುಹಿಡಿಯೋದು, ಹಾಗೆ ಬರೆಯೋಣ Q of x. H of x ಅಂದರೆ GCD x into x plus a ಇದೆ, ಬರಿತಾ ಇದೀನಿ. ಇಂಟು L of x ಅಂದರೆ ಅಲ್ಲಿ ಲಾಸಾಹ ಕೊಟ್ಟಿದ್ದಾನೆ 12 into x square into x plus a into x square minus a square ಅಂತ ಕೊಟ್ಟಿದ್ದಾನೆ. ಅದು ಲಾಸಾಹ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಯಾವ್ದಾದ್ರು ಕ್ಯಾನ್ಸಲ್ ಆಗ್ತವೆ ಅಂದ್ರೆ ನೋಡ್ರಿ ಇಲ್ಲಿ x plus a ಅಂದರೆ x plus a ಎರಡು ಸೇರಿದ್ರೆ x plus a whole square ಆಗುತ್ತೆ. ಲೆಫ್ಟ್ ಸೈಡಲ್ಲಿ x plus a whole square ಇದೆ, ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ, ಕ್ಯಾನ್ಸಲ್ ಆಗುತ್ತೆ. 3 1 ಇದು 3 4 12 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಉಳಿಯೋದು Q of x ಮಾತ್ರ ಉಳಿಯುತ್ತೆ. ರೈಟ್ ಸೈಡಲ್ಲಿ ಉಳಿಯೋದಿಲ್ಲಿ 4x square ಇದೆ, 4x square ಬರಿತಾ ಇದೀನಿ. 4x square ಉಳ್ಕೊಂಡು ಆಮೇಲೆ x square minus a square ಇದೆ, ಲಾಸ್ಟಿಗೆ x square minus a square ಬರಿತೀನಿ. ಇದೇ Q of x ಆಗಿರುತ್ತೆ. 4x square into x square minus a square ಅಂತ ಆಪ್ಷನ್ ಬಿ ಎಲ್ಲಿದೆ ನೋಡ್ರಿ, ಇದೆ 100% ರೈಟ್ ಆನ್ಸರ್. ಕ್ಲಿಯರ್, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಕ್ವಶನು, ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ 2x square plus 7x minus 4 ಅಂತ ಕರಿತೀವಿ. ಬಹುಪದ 2x square plus 7x minus 4ರ ಒಂದು ಶೂನ್ಯತೆ. ಒಂದು ಶೂನ್ಯತೆ ಅಂದರೆ ಇದರ ಒಂದು ಮೂಲ ಯಾವುದು ಅಂತ ಕಂಡುಹಿಡಿಬೇಕು. ಸೊ ನಿಮಗೆ ಶೂನ್ಯ ಪ್ರಮೇಯ, ಝೀರೋ ಪಾಲಿನಾಮಿಯಲ್ ಅಂತ ಸೊ ನಾವು ಒಂದು ಥಿಯರಮ್ ಹೇಳ್ತೀವಿ, ಶೂನ್ಯತೆಯ ಪ್ರಮೇಯ ಅಂತ ಕರಿತೀವಿ. ಆ ಪ್ರಮೇಯದ ಪ್ರಕಾರ ಇದನ್ನ ಆನ್ಸರ್ ಮಾಡೋದಾದ್ರೆ ಕೊಟ್ಟಿರೋ ಒಂದು ಪಾಲಿನಾಮಿಯಲ್ ಏನಿಲ್ಲ ಬಹುಪದವನ್ನು P of x ಅಂತ ತಗೊಳ್ಳೋಣ. P of x equal to 2x square plus 7x minus 4 ಅಂತ ಬರೀತೀವಿ. ಶೂನ್ಯತೆ ಕಂಡುಹಿಡಿಬೇಕಂದ್ರೆ P of x equal to 0 ಅಂತ ಈಕ್ವೇಟ್ ಮಾಡ್ಕೊಂಡು P of x equal to 0 ಅಂತ ಈಕ್ವೇಟ್ ಮಾಡ್ಕೊಂಡು ಇಲ್ಲಿ P of x ಜಾಗದಲ್ಲಿ 2x square plus 7x minus 4 ಬರ್ಕೊಂಡು ಈಕ್ವಲ್ ಟು ರೈಟ್ ಸೈಡಲ್ಲಿ 0 ಬರಿತೀನಿ. ಇದು ವರ್ಗ ಸಮೀಕರಣ ಆಗುತ್ತೆ. ವರ್ಗ ಸಮೀಕರಣ ಬಿಡಿಸ್ಬೇಕಂದ್ರೆ ಇಲ್ಲಿ ಅಂತ್ಯಪದ -4 ಇದೆ, ಇಲ್ಲಿ x ಸ್ಕ್ವೇರ್ನ ಸಹಗುಣಕ ಕೋಎಫಿಷಿಯಂಟ್ 2 ಇದೆ. -4 × 2 ಅಂದರೆ -8 ಆಗುತ್ತೆ. -8ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು, ಅಪವರ್ತನಗಳನ್ನು. ಸೊ 8ಕ್ಕೆ ಅಪವರ್ತನಗಳು ಬರೆಯೋದಾದರೆ ನಾನು 8 1 8 ಬರಿತೀನಿ.
ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ದೊಡ್ಡದಕ್ಕೆ ಪ್ಲಸ್ ಚಿಕ್ಕದಕ್ಕೆ ಮೈನಸ್ ಬರೀತೀನಿ. ಕೋಎಫಿಷಿಯಂಟ್ 2 ಇದೆಯಲ್ಲ ಡಿವೈಡ್ ಬೈ 2, ಇದಕ್ಕೆ ಡಿವೈಡ್ ಬೈ 2 ಆಗ್ತೀನಿ. 2 1 2 4 8 ಕ್ಯಾನ್ಸಲ್ ಆಗುತ್ತಲ್ಲ, +4 ಇರೋದು -4 ಆಗುತ್ತೆ, -1/2 ಇರೋದು +1/2 ಆಗುತ್ತೆ. ಇವೆರಡು ಎಕ್ಸ್ ವ್ಯಾಲ್ಯೂಸ್. ಅಂದ್ರೆ ಇವೆರಡು ಈ ಕೊಟ್ಟಿರೋ ಬಹುಪದೋಕ್ತಿಯ ಶೂನ್ಯತೆಗಳು, ಒಂದು -4 ಇನ್ನೊಂದು +1/2 ಆಗುತ್ತೆ. -4 ಅನ್ನೋದು ಆಪ್ಷನಲ್ ಎಲ್ಲೂ ಇಲ್ಲ. +1/2 ಇದೆಯಾ, ಪ್ಲಸ್ ಇದು -1/2, ಇದು +1/2 ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಒನ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಈಸ್ 1/2 ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. The number of planks of dimensions 4 meter into 5 meter into 2 meter that can be stored in a pit which is 40 meter long, 12 meter wide and 160 meter deep. 40 ಮೀಟರ್ ಉದ್ದ, 12 ಮೀಟರ್ ಅಗಲ ಮತ್ತು 160 ಮೀಟರ್ ಆಳದ ಹೊಂಡದಲ್ಲಿ 4 ಮೀಟರ್ ಇಂಟು 5 ಮೀಟರ್ ಇಂಟು 2 ಮೀಟರ್ ಆಯಾಮವುಳ್ಳ ಎಷ್ಟು ಹಲಗೆಗಳನ್ನು ಸಂಗ್ರಹಿಸಬಹುದು? ಒಂದು ಆಳವಾದ ಗುಂಡಿ ಇದೆ. ಸೊ ಈ ಗುಂಡಿಯ ಮೆಜರ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದ್ರೆ, ಇದರ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾನೆ. ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾನೆ. ಸೊ ಉದ್ದ ಅಗಲ ಎತ್ತರಗಳಂದ್ರೆ ಇದು 40 ಮೀಟ್ರ್ ಉದ್ದ, 12 ಮೀಟ್ರ್ ಅಗಲ ಇದೆ ಮತ್ತು 160 ಮೀಟ್ರ್ ಆಳ ಇದೆ. ಸೊ ಒಂದು ಗುಂಡಿನ ನಾನು ಈ ಥರ ಬರಿತೀನಿ, ಈ ಥರ ಬರ್ಕೊಳ್ಳೋಣ. ನೋಡ್ರಿ, ಇದು ಗುಂಡಿ 40 ಮೀಟ್ರ್ ಉದ್ದ ಇದೆ, 12 ಮೀಟ್ರ್ ಅಗಲ ಇದೆ, 160 ಮೀಟ್ರ್ ಆಳ ಇದೆ. ಉದ್ದ ಅಗಲ ಎತ್ತರ ಕೊಟ್ಟಿದ್ದಾನೆ. ಆಳ ಇದರಲ್ಲಿ 4 ಮೀಟ್ರ್ ಉದ್ದ, 5 ಮೀಟ್ರ್ ಅಗಲ, 2 ಮೀಟ್ರ್ ದಪ್ಪ ಇರೋ ಹಲಗೆಗಳನ್ನು ಎಷ್ಟು ಇದರಲ್ಲಿ ಕೂರಿಸ್ಬೋದು ಅಂತ ಕೇಳಿದ್ದಾನೆ. ಎಷ್ಟು ಹಲಗೆಗಳನ್ನು ಕೂರಿಸ್ಬೋದು ಅಂತ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್ ನೋಡ್ರಿ. ಇದನ್ನು ಕೇಳಿದಾಗ ನೀವೇನು ಚಿತ್ರ ಹಾಕೋದು ಬೇಡ. ನಂಬರ್ ಆಫ್ ಪ್ಲಾಂಕ್ಸ್ ಅಂದರೆ ಹಲಗೆಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ, ನಂಬರ್ ಆಫ್ ಪ್ಲಾಂಕ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆ ಗುಂಡಿಯ ಮೆಜರ್ಮೆಂಟ್ಸ್ನ ಮೇಲೆ ಬರಿಬೇಕು. ಗುಂಡಿಯ ಮೆಜರ್ಮೆಂಟ್ಸ್ ಎಷ್ಟಿದ್ದಾವೆ? ಒಂದು 40 ಮೀಟ್ರ್ ಉದ್ದ ಇದೆ, ಇನ್ನೊಂದು 12 ಮೀಟ್ರ್ ಅಗಲ ಇದೆ, ಇನ್ನೊಂದು 160 ಮೀಟ್ರ್ ಆಳ ಇದೆ. ಅಂದರೆ ಆ 3 ಗುಂಡಿ ಮೆಜರ್ಮೆಂಟ್ಸ್ ಮೇಲ್ಗಡೆ ಬರ್ಕೊಂಡು, ಒಂದು ಹಲಗೆಯ ಮೆಜರ್ಮೆಂಟ್ನ ಕೆಳಗಡೆ ಬರ್ಕೊಂಡು, 4 ಮೀಟ್ರ್ ಉದ್ದ, 5 ಮೀಟ್ರ್ ಅಗಲ ಮತ್ತು 2 ಮೀಟ್ರ್ ಎತ್ತರ ಥಿಕ್ನೆಸ್ ಇದೆಯಲ್ಲ, ಆ 3 ಇಂಟು ಹಾಕಿ ಬರ್ಕೊಂಡು ಮೇಲೆ ಕೆಳಗಡೆ ಕ್ಯಾನ್ಸಲ್ ಆಗೋವೆಲ್ಲ ಕ್ಯಾನ್ಸಲ್ ಮಾಡೋಣ. ಸೊ 4 1 4 10 40 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 2 8 16 0 ಪಕ್ಕ ಬರುತ್ತೆ. ಆಮೇಲೆ 5 1 5 2 10 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 12 ಇದೆ, ಇಲ್ಲಿ 80 ಇದೆ, ಇಲ್ಲಿ 2 ಇದೆ, ಅವೆಲ್ಲ ಗುಣಾಕಾರ ಮಾಡಿರಿ. 12 2 24 ಇಂಟು ಲಾಸ್ಟಿಗಿರೋ 80 ಗುಣಾಕಾರ ಮಾಡಿದರೆ 0 ಬರೆಯೋಣ. 8 4 32 ದಶಕ 3, 8 2 16 ಪ್ಲಸ್ 3 19 1920 ಹಲಗೆಗಳನ್ನು ಆ ಒಂದು ಗುಂಡಿ ಒಳಗೆ ಕೂರಿಸ್ಬೋದು. ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಬರೋಣ. ದ ಮೀನ್ ಆಫ್ 5 numbers ಈಸ್ 30. ಇಫ್ 1 number ಈಸ್ ಎಕ್ಸ್ಕ್ಲೂಡೆಡ್, ದೇರ್ ಮೀನ್ ಬಿಕಮ್ಸ್ 28. ದ ಎಕ್ಸ್ಕ್ಲೂಡೆಡ್ ನಂಬರ್ ಈಸ್. ನೋಡ್ರಿ, 5 ಸಂಖ್ಯೆಗಳ ಸರಾಸರಿ 30 ಅಂತ ಕೊಟ್ಟಿದ್ದಾನೆ. 5 ಸಂಖ್ಯೆಗಳ ಸರಾಸರಿ 30 ಕೊಟ್ಟಿದ್ದಾನೆ ಅಂದರೆ 5 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. 5 ಸಂಖ್ಯೆಗಳ ಮೊತ್ತ ಬೇಕಂದ್ರೆ ಸರಾಸರಿ 30ನ 5ರಿಂದ ಗುಣಿಸೋಣ. 5 30 ಇಂಟು 5 ಅಂದರೆ ಎಷ್ಟು ಬರುತ್ತೆ? 150 ಬರುತ್ತೆ. ಒಂದು ಸಂಖ್ಯೆಯನ್ನು ಹೊರತುಪಡಿಸಿದರೆ ಅವುಗಳ ಸರಾಸರಿ 28 ಆಗುತ್ತದೆ ಅಂತಿದೆ. ಒಂದು ಸಂಖ್ಯೆ ಹೊರತುಪಡಿಸಿದಾಗ 4 ಸಂಖ್ಯೆ ಉಳಿತಾವೆ. 5 ಸಂಖ್ಯೆಯಲ್ಲಿ 1 ಸಂಖ್ಯೆ ಬಿಟ್ಟಾಕ್ತೀವಿ. 5 ಸಂಖ್ಯೆಯಲ್ಲಿ 1 ಸಂಖ್ಯೆ ಬಿಟ್ಟಾಕಿದರೆ 4 ಉಳಿತವೆ. ಆ ಉಳಿದ 4 ಸಂಖ್ಯೆಗಳ ಸರಾಸರಿ 28 ಕೊಟ್ಟಿದ್ದಾನೆ. ಅಂದರೆ ಉಳಿದ 4 ಸಂಖ್ಯೆಗಳ ಮೊತ್ತ ಬೇಕಂದರೆ 28ನ 4ರಿಂದ ಗುಣಾಕಾರ ಮಾಡ್ಕೋಬೇಕು. 1 ಸಂಖ್ಯೆ ತೆಗೆದುಹಾಕಿದರೆ 5ರಲ್ಲಿ ಇನ್ನು 4 ಸಂಖ್ಯೆ ಉಳಿತವೆ. ಆ 4 ಸಂಖ್ಯೆಗಳ ಸರಾಸರಿ 28 ಆಗಿದೆ. ಅಂದರೆ 28 ಇಂಟು 4 ಗುಣಾಕಾರ ಮಾಡಿರಿ, 112 ಬರುತ್ತೆ. ಈ 5 ಸಂಖ್ಯೆಗಳ ಮೊತ್ತದಲ್ಲಿ 4 ಸಂಖ್ಯೆಗಳ ಮೊತ್ತವನ್ನು ಮೈನಸ್ ಮಾಡಿದರೆ 38 ಬರುತ್ತಲ್ಲ. 38 ಆ ತೆಗೆದುಹಾಕಿರೋ ಸಂಖ್ಯೆ ಆಗಿರುತ್ತೆ. 5 ಸಂಖ್ಯೆಯಲ್ಲಿ 1 ಸಂಖ್ಯೆ ತೆಗೆದುಹಾಕ್ತೀವಲ್ಲ, ಆ ತೆಗೆದುಹಾಕಿರೋ ಸಂಖ್ಯೆ ಎಷ್ಟಿರುತ್ತೆ? 38 ಇರುತ್ತೆ. 38 ಅನ್ನೋದು ಆಪ್ಷನ್ ಡಿ ನಲ್ಲಿ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಈ ಕ್ಲಾಸಲ್ಲಿ ಟೋಟಲಿ
10 ಪ್ರಶ್ನೆಗಳನ್ನು ಬಿಡಿಸೋ ಸಿಂಪಲ್ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀನಿ. ಇದೇ ಥರ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಸೊ ಈ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಚಾಪ್ಟರ್ ವೈಸು ವಿತ್ ಕ್ವಶನ್ ಪೇಪರ್ ಅನಾಲಿಸಿಸ್, ಟೆಸ್ಟ್ ಸೀರೀಸ್ ಕೂಡ ಕೊಟ್ಟಿದ್ವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ಇದ್ರ ಉಪಯೋಗನ ಕೂಡ ನೀವು ಪಡ್ಕೊಬರ್ಬೋದು. ಇನ್ನು ಮತ್ತೆ ಮೋರ್ ಇನ್ಫಾರ್ಮೇಷನ್ ಬೇಕಾದರೆ ಈ ನಂಬರ್ಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.